ಹಾಯ್ ಹಲೋ ನಮಸ್ತೆ ಪೋಷಕರಿಗೆ ವಿಶೇಷವಾಗಿ ಈ ಒಂದು ವಿಡಿಯೋವನ್ನು ಎಲ್ಲ ಪೋಷಕರಿಗೆ ನಾನು ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಯಾಕೆಂದರೆ ನಾವು ಇವತ್ತು ಮಕ್ಕಳ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಪೋಕ್ಸೋಗೆ ಒಳಗಾಗುವಂಥ ಅಂದರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳಲ್ಲಿ ಮಕ್ಕಳು ಎಷ್ಟು ಸಫರ್ ಆಗ್ತಿದ್ದಾರೆ ಈ ವಿಚಾರವಾಗಿ ನಾನು ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ನಾವು ಕಮ್ಯುನಿಟಿಯಲ್ಲಿ ತರಬೇತಿಯಲ್ಲಿ ಮಾತ್ರ ನಾನು ಈ ಒಂದು ಅವೇರ್ನೆಸ್ಸನ್ನು ನಾವು ಕೊಡ್ತಿದ್ದೆವು. ಆದರೆ ಈಗ ನಾನು ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಬಂದಂಥ ಮುಖ್ಯ ಉದ್ದೇಶ ಏನಂದರೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ನನ್ನ ಕೈಲಾದಷ್ಟು ಸರ್ವೀಸನ್ನು ಸೇವೆಯನ್ನು ಕೊಡಲಿಕ್ಕೆ ನಾನು ಮುಂದೆ ಬಂದಿರುವಂಥದ್ದು. ಯಾಕೆಂದರೆ ಅದಕ್ಕೋಸ್ಕರ ನಾನು ಸೋಷಿಯಲ್ ಮೀಡಿಯಾಕ್ಕೆ ಬಂದಿರುವಂಥದ್ದು. ಬಟ್ ಎಲ್ಲ ಅಮ್ಮಂದಿರು ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು. ಯಾಕಂದರೆ ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಾ ಇದೆ. ಮಕ್ಕಳು ಆಟೋದಲ್ಲಿ ಹೋಗುವಾಗ ಆಟೋದವರು ಅವರ ಮೇಲೆ ಅನ್ಸೇಫ್ ಟಚ್ ಮಾಡಿರುವಂಥದ್ದು, ಅಥವಾ ನೆರೆಮನೆಯವರು ಅನ್ಸೇಫ್ ಟಚ್ ಮಾಡಿರುವಂಥದ್ದು, ಅಥವಾ ಅವರನ್ನು ಪ್ರೆಗ್ನೆಂಟ್ ಮಾಡಿರುವಂಥದ್ದು, ಮಕ್ಕಳು ಡೆಲಿವರಿ ಆಗ್ತಾ ಇದ್ದಾರೆ, ಅಬೋಷನ್ ಆಗ್ತಾ ಇದ್ದಾರೆ, ಮತ್ತು ಮಕ್ಕಳು ಲಾಡ್ಜಿಗೆ ಹೋಗುವಂತಹ ಪ್ರಮೇಯಗಳು ನಾವು ಸಮಾಜದಲ್ಲಿ ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೇನೆ. ಅಮ್ಮಂದಿರಿಗೆ ವಿಶೇಷವಾದ ಸೂಚನೆ. ಯಾಕೆಂದರೆ ನಾನು ಕೆಲವು ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದಾಗ ಅಥವಾ ಪೇರೆಂಟ್ಸನ್ನು ಕೌನ್ಸಿಲಿಂಗ್ ಮಾಡಿದಾಗ ನಂದು ಫಾಸ್ಟ್ ಏನು ಎಕ್ಸ್ಪೀರಿಯನ್ಸ್ ಇತ್ತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಅಮ್ಮನಲ್ಲಿ ನಾನು ಕೇಳಿದಂಥ ನೇರ ಪ್ರಶ್ನೆ ಏನಂದರೆ, ಯಾಕಮ್ಮ ನಿಮ್ಮ ಮಗಳು 9 ತಿಂಗಳು ಗರ್ಭಿಣಿ ಆದಾಗಲೂ ನಿಮಗೆ ಗೊತ್ತಾಗಿಲ್ವಾ ಅಂತ ತಾಯಿಯನ್ನು ಪ್ರಶ್ನೆ ಮಾಡಿದಾಗ ತಾಯಿ ಹತ್ರ ಉತ್ತರನೇ ಇಲ್ಲ. ಯಾಕೆಂದರೆ 9 ತಿಂಗಳು ತನ್ನ ಮಗಳು ಮನೆಯಲ್ಲಿ ಇದ್ದುಕೊಂಡು ಸಮಸ್ಯೆಗಳನ್ನು ಫೇಸ್ ಮಾಡ್ತಿದ್ರು, ತಾಯಿ ಗಮನಕ್ಕೆ ಬಂದಿಲ್ಲ. ಯಾಕೆಂದರೆ ತಾಯಿ ತನ್ನ ಮಕ್ಕಳಿಗೋಸ್ಕರ ಕೆಲಸಕ್ಕೆ ಅಂತ ಹೋಗಿರ್ತಾರೆ. ಬಟ್ ಈ ಏಜಲ್ಲಿ ಮಕ್ಕಳು ಗರ್ಭಿಣಿ ಆಗೋದು ಆ ಕಾನ್ಸೆಪ್ಟ್ ಇರಲೇ ಇಲ್ಲ ಅವರ ತಲೆಯಲ್ಲಿ. ಇಂಥದ್ದು ತುಂಬ ಅಮ್ಮಂದಿರು ಹೇಳಿರುವಂತಹ ವಿಚಾರ ಆಗಿದೆ. ಯಾಕೆಂದರೆ ಅಮ್ಮಂದಿರಿಗೂ ಗೊತ್ತಿಲ್ಲ ಅಲ್ಲ ಅನ್ಸೇಫ್ ಟಚ್ ಬಗ್ಗೆ. ಅವರು ಪ್ರತಿದಿನ ಮಾತಾಡಬೇಕು. ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿದ್ದಾರಾ, ಶಾಲೆಯಿಂದ ಮನೆಗೆ ಬರುವಾಗ ಏನೆಲ್ಲ ಆಯಿತು, ಅಥವಾ ಯಾರ ಜೊತೆ ಯಾರು ಮಾತಾಡಿದರು, ಅಥವಾ ಯಾರಾದರೂ ತುಂಬ ಮನಸ್ಸಿಗೆ ನೋವಾಗಿ ನಿಮ್ಮ ಜೊತೆ ವ್ಯವಹರಿಸಿದ್ದಾರಾ ಅನ್ನೋದನ್ನು ನೀವು ಸೂಕ್ಷ್ಮವಾಗಿ ಕೇಳಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಮೆಸೇಜನ್ನು ಎಲ್ಲರಿಗೂ ರೀಚ್ ಆಗಿ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಒಂದು ಏಕರೂಪದ ಹೋರಾಟ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಇದರ ಬಗ್ಗೆ ಹೇಳ್ತಾ ಇದ್ದೇನೆ. ಯಾಕೆಂದರೆ ತಡೆಗಟ್ಟಬೇಕು. ಯಾಕಂದರೆ ಪಾಸ್ಟ್ ಏನು ನಮ್ಮ ಒಂದು ಹಿಂದೆ ನಾವು ನೋಡಿದಾಗ ಮಕ್ಕಳ ಮೇಲೆ ದೌರ್ಜನ್ಯಗಳಾಗ್ತಾ ಇತ್ತು, ಆದರೆ ಅಷ್ಟು ಬೆಳಕಿಗೆ ಬರ್ತಾ ಇರಲಿಲ್ಲ. ಬಟ್ ಇವಾಗ ಸೋಷಿಯಲ್ ಮೀಡಿಯಾದಿಂದಾಗಿ ಭಾಳಷ್ಟು ವೈರಲ್ ಆಗ್ತಾ ಇದೆ. ಬಟ್ ಇಲ್ಲಿ ಮುಖ್ಯವಾಗಿ ವಿಚಾರ ಏನು ಹೇಳಬೇಕಂದ್ರೆ, ಒಂದು ತಾಯಿಯಾದವಳು ತನ್ನ ಮಗುವಿನ ಮೇಲೆ ಅತ್ಯಾಚಾರ ಆದಾಗ ಆ ಮನೋಸ್ಥಿತಿ ಹೆಂಗಿರುತ್ತೆ ಅಲ್ವಾ? ಆ ಮನೋಸ್ಥಿತಿಯಲ್ಲಿ ಆ ಅಮ್ಮ ಎಷ್ಟು ನೊಂದಿರ್ತಾಳೆ ಅಲ್ವಾ? ಸರಿಯಾಗಿ ಊಟ ಇಲ್ಲ, ನಿದ್ದೆ ಇಲ್ಲ, ಮಕ್ಕಳ ಬಗ್ಗೆನೇ ಚಿಂತೆ. ಅಮ್ಮ ಕೋರ್ಟಿಗೆ ಬರಬೇಕಾಗತ್ತೆ. ಆ ಕೋರ್ಟಿಗೆ ಬಂದಾಗ ಕೋರ್ಟ್ ಬಾಗಿಲಲ್ಲಿ ಕಾಯುವಂಥದ್ದು, ಜಡ್ಜ್ ಕರೆದಾಗ ಆ ಜಡ್ಜ್ ಎದುರುಗಡೆ ಹೋಗಬೇಕಾದಂಥದ್ದು, ಇಂತಹ ಪ್ರಮೇಯಗಳನ್ನು ಫೇಸ್ ಮಾಡ್ತಿದ್ದಾರೆ. ಹಾಗಿರುವಾಗ ಈ ಒಂದು ಬ್ಯೂಟಿಫುಲ್ ಮೆಸೇಜ್ ನಾನು ಮಕ್ಕಳಿಗೂ ಅಡ್ವೈಸ್, ಯಾವ ತಂದೆ ತಾಯಿಯನ್ನು ಕೂಡ ಪೊಲೀಸ್ ಸ್ಟೇಷನ್, ಕೋರ್ಟಿಗೆ ಪೋಕ್ಸೋ ವಿಚಾರದಲ್ಲಿ ದಯವಿಟ್ಟು ಹೋಗುವ ಹಾಗೆ ಮಾಡಬೇಡಿ. ಯಾಕೆಂದರೆ ನಿಮ್ಮ ಕೆರಿಯರ್ ಲೈಫನ್ನು ಅವರು ಸೆಟ್ ಮಾಡ್ತಿದ್ದಾರೆ ಅಂದರೆ ಅವರಷ್ಟು ಕಾಳಜಿ ಇರುತ್ತೆ. ಅದಕ್ಕೋಸ್ಕರ ಯಾರು ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದಿಷ್ಟು ಮಾಹಿತಿಗಳನ್ನು ಕೊಡಲಿಕ್ಕೆ ನಿಮ್ಮ ಜೊತೆ ಬರ್ತೀನಿ. ಓಕೆ, ಥ್ಯಾಂಕ್ ಯು.